ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ಸುರೇಶ್. ಇವತ್ತಿನ ವ್ಲಾಗ್ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ನೋಡಿ ಆಯಿತಾ. ಪ್ಲೀಸ್, ಪದೇ ಪದೇ ಅದನ್ನೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ನನ್ನ ವ್ಲಾಗ್ ಪಟ್ಟಂತ ಒಂದು 5 ಮಿನಿಟ್ಸ್ ಎಲ್ಲ ಹಾಗಂಗೆ ಚಪಾತಿಗೆ ಮತ್ತು ಅನ್ನಕ್ಕೆ ಟೊಮೊಟೊ ಚಟ್ನಿ ಹೇಳ್ಕೊಡ್ತಿದ್ದೀನಿ. ಬಂದು ನೋಡೋಣ. ಚಪಾತಿಗೆ ಸಿಂಪಲ್ ಚಟ್ನಿ ಮಾಡೋಣ ಅಂತ ಹೇಳಿ ಒಂದು ಟೊಮೊಟೊ, ಒಂದು ಈರುಳ್ಳಿ, ಹಾಗೆ 2 ನಾಟಿ ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಚಂದ ಫ್ರೈ ಮಾಡ್ಕೊಳಕ್ಕಿದೆ. ಫ್ರೈ ಆಗಲಿ, ಅದು ಆಮೇಲೆ ತೋರಿಸ್ತೀನಿ ಆ ಥರ ಫ್ರೈ ಮಾಡ್ಕೊಳ್ಳೋದು ಅಂತೇಳಿ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಸ್ವಲ್ಪ ಕೂಲ್ ಡೌನ್ ಆಗಲಿ ಅದು. ಅಷ್ಟೇ ಹೊತ್ತಿಗೆ ಒಂದು ಜಾರ್ ತೊಗೊಂಡಿದ್ದೀನಿ. ಈ ಜಾರಿಗೆ ಇವಾಗ ಮಸಾಲೆ ಹಾಕೋಣ. ಇವಾಗ ಈ ಜಾರಿಗೆ ಸ್ವಲ್ಪ ಖಾರದ ಪುಡಿ, ನೋಡಿ ಇಷ್ಟು ಸಾಕು. ಸ್ವಲ್ಪ ಸಾಂಬಾರು ಪುಡಿ, ನೋಡಿ ಇಷ್ಟು, ಅರ್ಧ ಸ್ಪೂನು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಇಷ್ಟೇ. ಇವಾಗ ಅದನ್ನು ಫ್ರೈ ಮಾಡಿರೋದನ್ನ ಇದಕ್ಕೆ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಚಕ್ಕೆ ಪುಡಿ ಸಾಕು. ಇಷ್ಟೆಲ್ಲ ಆಯಿತಾ? ಈಗ ಫ್ರೈ ಮಾಡಿರೋದು ಹಾಕೋಣ. ಇವಾಗ ಅದನ್ನು ಫ್ರೈ ಮಾಡಿರೋದು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ವಾಟರ್ ಹಾಕಬೇಕು, ಸ್ವಲ್ಪ ಅಷ್ಟೇ ಸಾಕು. ಇಷ್ಟೇ ವಾಟರು. ಇವಾಗ ಅದನ್ನು ಮಸಾಲ ರುಬ್ಕೊಳ್ಳೋಣ. ಬಾಣಲಿಗೆ ಇವಾಗ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ರುಬ್ಬಿರೋ ಮಸಾಲೆ ಹಾಕಿ, ಸಾಲ್ಟ್ ಹಾಕಿದ್ದೀನಿ. ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಕುದಿಸ್ಬೇಕು, ಹಸಿ ವಾಸನೆ ಹೋಗುತ್ತವಾಗ. ಈರುಳ್ಳಿ ಹಾಕೋಬೋದು ಒಗ್ಗರಣೆಗೆ. ಈರುಳ್ಳಿ, ಕರ್ಬೇವಿನ ಸೊಪ್ಪು. ನಾನೇನು ಬೇಡ, ಹಿಂಗೆ ಪ್ಲೇನಾಗಿರಲಿ ಅಂತೇಳಿ ಪ್ಲೇನ್ ಚಟ್ನಿ ಮಾಡ್ತಾಯಿದ್ದೀನಿ ಅಷ್ಟೇ.
ರೆಡಿ ಟು ಈಟ್ ಚಪಾತಿ ಮತ್ತು ಚಟ್ನಿ ಆಯಿತಾ. ತಿನ್ನೋಕೆ ಮಾತ್ರ ಸಖತ್ತಾಗಿರುತ್ತೆ. ಅನ್ನಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅನ್ನದಲ್ಲಿ ನೀವು ಊಟ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಒಗ್ಗರಣೆ ಹಾಕ್ಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕಿ ಆಯಿತಾ, ಚೆನ್ನಾಗಿರುತ್ತೆ. ಟೊಮೊಟೊ ಸಾರು ಸಹ ಇದೇ ಥರನೇ ಮಾಡೋದು. ಖಾರಕ್ಕೆ ಹಾಕ್ಕೋಬೇಕಾದ್ರೆ ಸ್ವಲ್ಪ ಅದಕ್ಕೆ ಜೀರಿಗೆ ಆ್ಯಡ್ ಮಾಡಿ ಅಷ್ಟೇ. ಮತ್ತು ಇದೇ ಪ್ರೊಸೆಸ್ ಎಲ್ಲನ ಟೊಮೊಟೊ ಸಾಂಬಾರು ರೆಡಿ ಆಗುತ್ತೆ. ಇವತ್ತಿಗೆ ಇಷ್ಟೇ. ಭೇಟಿಯಾಗೋಣ. ನಮಸ್ಕಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿನ ತೊಗೊಂಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಯನಾ ಸುರೇಶ್ ಚಾನಲ್, ಮೀನ್ಸ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಪ್ರೆಸ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.